the linear inequalities. Linear inequality. Linear inequalities. Equality means sama. Okay. Equality ಅಂದ್ರೆ sama. So ಏನು ಸಮ ಅಂದ್ರೆ any two objects are said to be equal, then is said to be equality of the objects ಅಂತ ಕರೀತಾರೆ. ಅಥವಾ equality of the numbers ಅಂತ ಕರೀತೀವಿ. ಈಗ x equal to 2 ಅಂತ ಹೇಳಿದ್ರೆ so x value is 2. x value is 2 ಅಂತ ಕರೀತೀವಿ. x minus 1 equal to 0 ಅಂತ ಹೇಳಿದ್ರೆ x minus 1 value is a one object is equivalent to 2 ಆಗಿರೋದು. ಸೊ ಏನಾಗುತ್ತೆ 0 is the value is 0 ಆಗಿರುತ್ತೆ. that one is called ಏನಂತ ಕರೀತೀವಿ ಅಂದ್ರೆ is a x minus 1 is a one object is 0 is the another one object. these two are equal ಅಂದ್ರೆ x minus 1 value ಏನಾಗಿರುತ್ತೆ ಅಂದ್ರೆ equal 0 ಆಗಿರುತ್ತೆ. ಇವೆರಡು ಸಮವಾಗಿವೆ. x equal to 2 ಅಂತ ಹೇಳಿದ್ರೆ x value is equal to 2 ಆಗಿದೆ ಅಂತ. ಹೌದಾ? so that one is called ಏನಂತ ಕರೀತೀವಿ equality ಅಂತ ಕರೀತೀವಿ. ಏನಂತ ಕರೀತೀವಿ equality. a is equal to b ಅಂತ ಕರೀತಿದ್ದೀನಿ ಅಂದ್ರೆ a value is the quantity, b is the value, that one is the quantity. these two quantities are equal. ಇವೆರಡು ಏನಾಗಿದಾವೆ ಕ್ವಾಂಟಿಟೀಸ್ ಸೇಮ್ ಇದಾವೆ. ಅಂದ್ರೆ ಈ ಕಡೆ ಒಂದು ಕೆಜಿ ಕಲ್ಲಿದೆ, ಈ ಕಡೆ ಒಂದು ಏನಾದ್ರೂ ಬೆಲ್ಲನೋ ಅಥವಾ ಅಕ್ಕಿನೋ ಏನೋ ಒಂದು ಕೆಜಿ ಟೈಪ್ ತಗೊಂಡಿರ್ತಕ್ಕಂಥ ವ್ಯಾಲ್ಯೂ ಏನಿದೆಯಲ್ಲ ಅದ್ರ ವೆಯ್ಟ್ ಮತ್ತೆ ಕೆಜಿ ಒಂದು ವೆಯ್ಟ್ ಇದೆಯಲ್ಲ ಅವೆರಡು ಸಮವಾಗಿದ್ರೆ ಏನಂತ ಕರಿತೀವಿ ಈಕ್ವಲ್ ಅಂತ ಕರಿತೀವಿ. ಅಂದ್ರೆ ಇದ್ರ ಕ್ವಾಂಟಿಟಿನೂ ಅಷ್ಟೇ ಇದೆ, ಇದ್ರ ಕ್ವಾಂಟಿಟಿನೂ ಅಷ್ಟೇ ಇದೆ, ಅದಕ್ಕೆ ಏನಂತ ಕರಿತೀವಿ ಈಕ್ವಲ್ ಅಂತ ಕರಿತೀವಿ. ಹೌದಲ್ವಾ? ನೀವು ಅಂಗಡಿಗೆ ಹೋಗಿರ್ತೀರಲ್ವಾ, ಅಂಗಡಿಗೆ ಹೋದಾಗ ಏನಾದ್ರು ತಗೊಂಡ ತಕ್ಷಣ ಏನಾಗ್ತದೆ ತೂಗ್ತಾರೆ. ಹೌದಲ್ವಾ? ತರಕಾರಿ ಹೋಗ್ತಿರಲ್ಲ, ಸಂತೆಗೆ ಹೋಗ್ತಿರಲ್ವ, ಸಂತೆಗೆ ಹೋದಾಗ ಏನ್ ಮಾಡ್ತೀರಿ, 1 ಕೆಜಿ ಕಲ್ಲಿಟ್ಟಿರ್ತಾರೆ, ಈ ಕಡೆ ಏನಿಟ್ಟಿರ್ತಾರೆ ತರಕಾರಿ ಹಾಕ್ತಾರೆ. ಏನೋ ಒಂದು ಮೆಣಸಿನಕಾಯಿ ಹಾಕ್ತಾರೋ, ಈರುಳ್ಳಿ ಹಾಕ್ತಾರೋ ಅಥವಾ ಏನೋ ಒಂದು ನೀವೇನ್ ತಗೊಂಡಿರೋ ಅದನ್ನ ಹಾಕ್ತಾರೆ. ಹೌದಾ? ಎರಡನ್ನ ಹಿಂಗ್ ತುಗ್ತಾರೆ. ತುಗ್ಗಿದ ತಕ್ಷಣ ಏನಾಗುತ್ತೆ, ನನಗೆ 1 ಕೆಜಿ ಕೊಡು ಅಂತ ಹೇಳಿದ್ರೆ 1 ಕೆಜಿ ಕಲ್ಲು ಇಟ್ಟಿರ್ತಾರೆ. ಹೌದಾ? ಅದೊಂದು ಕಲ್ಲು ಇರುತ್ತೆ, 1 ಕೆಜಿ ವ್ಯಾಲ್ಯೂ ಇರುತ್ತೆ. ಹೌದಾ? ಸೊ ಅದನ್ನ ಎರಡನ್ನು ತೂಗಿದಾಗ ಹಿಂಗಿತ್ತು ಅಂದ್ರೆ ಏನಾಗಿರುತ್ತೆ ಕಡಿಮೆ ಇದೆ ಅಂತ ಅರ್ಥ. ಹೌದಾ? ಈ ಕಡೆ ಜಾಸ್ತಿ ಇದೆ, ಈ ಕಡೆ ಅದು ಕಡಿಮೆ ಇದೆ, ಮತ್ತೆ ಆಗ್ತಾನೆ. ಹೌದಾ? ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಸೊ ಎರಡು ಸಮವಾಗಿ ನಿಂತ್ಕೊಂಡ್ರೆ ಅವಾಗ ನನಗೆ ಕೊಟ್ಟಿರ್ತಕ್ಕಂಥ ತೂಕದ್ದು ಕರೆಕ್ಟ್ ಇದೆ ಅಂತ ಇವಿಗೆ ಗೊತ್ತಾಗುತ್ತಾನೆ. ಸೊ 1 ಕೆಜಿ ಕೊಡ್ತಿದ ತಕ್ಷಣ ಹಿಂಗ ಆಗಿದ ತಕ್ಷಣ ತಗೊಂತ ಕೊಡ್ತಾರ ಇಲ್ಲ, ಏನ್ ಮಾಡ್ತೀರಿ ನೀವು, ಸೊ ತೂಗಪ್ಪ ಅಂತ ಹೇಳ್ತೀವಿ. ಹೌದಲ್ವಾ? ಕರೆಕ್ಟ್ ಆಗಿ ತೂಗಿದಾಗ ಈ ಕೆಜಿ ಕಲ್ಲು ಇದ್ರ ವ್ಯಾಲ್ಯೂ ಎರಡಕ್ಕೂ ಸಮವಾಗಿ ಬಂದ್ರೆ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ತೂಗೋದ್ರಲ್ಲಿ. ಹೌದಾ? ಆದ್ರೆ ಎರಡು ಸಮ ಇದಾವೆ ಅಂತ ನೀವು ಗೊತ್ತಾಗುತ್ತಾನೆ. ಸೊ ಅವಾಗ ಏನಂತ ಕರಿತೀರಿ ನೀವು ಈಕ್ವಲ್ ಅಂತ ತಿಳ್ಕೊಂಡ್ವಿ. ಅಂದ್ರೆ ಎಕ್ಸ್ ವ್ಯಾಲ್ಯೂ 2 ವ್ಯಾಲ್ಯೂ ಎರಡು ಈಕ್ವಲ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗಿರ್ಬೇಕು ಅಂತ ಅರ್ಥ 2 ಆಗಿರುತ್ತೆ ಅಂತ. ಇದನ್ನ ಏನಂತ ಕರೀತೀವಿ ಈಕ್ವಾಲಿಟಿ ಅಂತ ಕರೀತೀವಿ. ಹಾಗಾಗಿ ಏನ್ ಈಕ್ವಾಲಿಟಿ ಅಂದ್ರೆ ಏನ್ ಈಕ್ವಾಲಿಟಿ ಅಂದ್ರೆ ಸಮ ಅಲ್ಲದ್ದು. ಹೌದಲ್ವಾ? ಇನ್ ಈಕ್ವಲ್ ಇನ್ಈಕ್ವಲ್ ಅಂದ್ರೆ ಸಮ ಆಗದೇ ಇರೋದು. ಹಾಗಾದ್ರೆ ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ ಇನ್ ಈಕ್ವಲ್ ಅಂತ ಹೇಳಿದ್ರೆ ಎಕ್ಸ್ ಈಸ್ ಲೆಸ್ ದನ್ 2 ಇರಬಹುದು, ಇಲ್ಲ ಎಕ್ಸ್ ಈಸ್ ಗ್ರೇಟರ್ ದನ್ 2 ಇರಬಹುದು. ಅಂದ್ರೆ ಸಮ ಅನ್ನೋದು ಅಲ್ಲ. ಸಮ ಅಲ್ಲ ಅಂತಂದ್ರೆ ನಾಟ್ ಈಕ್ವಲ್. ಹೌದಾ? ಸೊ ನಾಟ್ ಈಕ್ವಲ್ ಇಸ್ ಕಾಲ್ಡ್ ಏನಂತ ಕರೀತೀವಿ ಅಂದ್ರೆ ಇನ್ಈಕ್ವಾಲಿಟಿ ಅಂತ ಕರೀತೀವಿ. ಹೌದಲ್ವಾ? ಸೊ ಸೇಮ್ ದಟ್ the equation involving is a less than or
ಈಗ ನೋಡಿ x plus 2 is less than 0 ಇದ್ರೆ less than 0 ಇದ್ರೆ x plus 2 is greater than 0 ಇದ್ರೆ ಅಥವಾ x plus 2 is less than or equal to 0 ಇದ್ರೆ x plus 2 is greater than or equal to 0 ಇದ್ರೆ so that one is called ಏನಂತ ಕರೀತೀವಿ ಅಂದ್ರೆ inequalities ಅಂತ ಕರೀತೀವಿ. ಏನಂತ ಕರೀತೀವಿ? inequalities ಅಂತ ಕರೀತೀವಿ. the equation ಒಂದು equation involving ಅಂದ್ರೆ ಏನು? ಸೇರಿಕೊಂಡಿರೋದು. ಏನು ಸೇರಿಕೊಂಡಿರಬೇಕು ಅಂದ್ರೆ involving the less than greater than less than or equal to greater than or equal to ಹೊಂದಿದೆ ಅಂತ ಈಕ್ವೇಷನ್ಸ್ ಅನ್ನ ಏನಂತ ಕರೀತೀವಿ ಅಂದ್ರೆ inequalities ಅಂತ ಕರೀತೀವಿ. ಈಗ ಗೊತ್ತಾಯ್ತಾ ಹಾಗಾದ್ರೆ inequalities ಅಂತಂದ್ರೆ the equation involving less than greater than less than or equal to greater than or equal to ಹೊಂದಿದ್ರೆ ಅಂತ ಈಕ್ವೇಷನ್ಸ್ ಅನ್ನ ಏನಂತ ಕರೀತೀವಿ? inequalities ಅಂತ ಕರೀತೀವಿ. ಗೊತ್ತಾಯ್ತಾ? ಅದನ್ನ ಏನಂತ ಕರೀತೀವಿ? inequalities ಅಂತ ಕರೀತೀವಿ. ಸೊ x minus 1 equal to 0 ಅಂತ ಇದೆಯಲ್ವಾ, ಇದನ್ನ ಈಕ್ವೇಷನ್ ಅಂತ ಕರೀಬೇಕಾನೆ. ಸೊ ಈ ಈಕ್ವೇಷನ್ಸ್ ಒಳಗೆ x value is substituted then equal ಆಯ್ತು ಅಂದ್ರೆ so that one is called a solutions of the equations ಅಂತ ಕರೀತೀವಿ. ಏನಂತ ಕರೀತೀವಿ? solution of the equation. solution ಅಂದ್ರೆ ಏನು? ಪರಿಹಾರ. ಹೌದಾ? ಹಾಗಾದ್ರೆ x minus 1 value is equal to 0 ಆಗಿದೆ ಅಂದ್ರೆ x ಏನಾದರೂ ಒಂದು ಪರಿಹಾರ ಇದ್ದೇ ಇರಬೇಕಲ್ವಾ? ಹಾಗಾದ್ರೆ 2 ಆಗಿದೆ x ವ್ಯಾಲ್ಯೂ, x minus 1 equal to ಎಷ್ಟಾಯ್ತು? 1 equal to 0 ನಾ? No, is not a solution. ಅದಕ್ಕೆ ಸೊಲ್ಯೂಷನ್ ಅಲ್ಲ, ಪರಿಹಾರ ಇಲ್ಲ ಅಂತೆ. ಹಾಗಾಗಿ ಇದು ಸೊಲ್ಯೂಷನ್ ಆಗಬೇಕು ಅಂದ್ರೆ x ವ್ಯಾಲ್ಯೂ ಎಷ್ಟಾಗ್ತದೆ ಆಗುತ್ತೆ? 1 ಆಗಿದ್ರೆ ಆಗುತ್ತೆ. ಹೌದಲ್ವಾ? ಸೊ 1 ಆಗಿದ್ರೆ ಅವಾಗ ಏನಾಯ್ತು? 0 ಆಯ್ತು. ಹಾಗಾದ್ರೆ 0 equal to 0 ಸರಿ ತಾನೆ? ಹಾಗಾದ್ರೆ x ಅನ್ನೋದು ವ್ಯಾಲ್ಯೂ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವಲ್ ಆಯ್ತು ಅಂದ್ರೆ that one is called a solutions of the equations ಅಂತ ಕರೀತೀವಿ. ಅದೇ ರೀತಿಯೇ x plus 2 is greater than or equal to 0 ಆಗಿದೆ ಅಂದ್ರೆ x ವ್ಯಾಲ್ಯೂ ಅನ್ನ ಏನು ಹಾಕಿದ್ರೆ ಸೊಲ್ಯೂಷನ್ಸ್ ಸಿಗುತ್ತೋ ಅದನ್ನ ಏನಂತ ಕರೀತೀವಿ ಅಂದ್ರೆ solutions of the inequalities ಅಂತ ಕರೀತೀವಿ. ಏನಂತ ಕರೀತೀವಿ? solutions of the inequalities ಅಂತ ಕರೀತೀವಿ. ಈಗ ನೋಡಿ x plus 2 is less than 0 ಇದೆಯಲ್ಲ, x plus 2 is less than 0 ಇದೆಯಲ್ಲ, x ವ್ಯಾಲ್ಯೂ ಅನ್ನ minus 2 ಅಂತ ಕೊಡ್ತೀನಿ, plus 2 ಆಯಿತು. ಸೊ minus 2 plus 2 ಅಂದ್ರೆ 0. 0 is less than 0? No. ಹೌದಲ್ವಾ? less than 0 ಆಗುತ್ತೆ, ಅದಕ್ಕೆ 0 ಆಗುತ್ತೆ? ಇಲ್ಲ, ಈಕ್ವಲ್ ಇದೆ. ಹೌದಾ? ಸೊ is not a solution. ಹೌದಾ? ಸೊ is minus 3 ಆಗ್ತಿದೆ. minus 3 x ವ್ಯಾಲ್ಯೂ ಅನ್ನ minus 3 ಆಗಿದೆ. minus 3 plus 2 ಆಗುತ್ತೆ. minus 3 plus 2 ಅಂದ್ರೆ ಎಷ್ಟು? minus 1. minus 1 is less than 0. ಹೌದಲ್ವಾ? ಹೌದಲ್ವಾ? ಸೊಲ್ಯೂಷನ್ ಹೌದಲ್ವಾ? ಸೊ ಈ x ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ಇಕ್ವಾಲಿಟಿ ಈಕ್ವಲ್ ಆಯ್ತು ಅಂದ್ರೆ that one is called ಏನಂತ ಕರೀತೀವಿ ಅಂದ್ರೆ solutions of the inequalities ಅಂತ ಕರೀತೀವಿ. ಏನಂತ ಕರೀತೀವಿ? solutions of the inequalities. ಯಾವಾಗ ಸೊಲ್ಯೂಷನ್ ಅಂತ ಕರೀತೀವಿ ಅಂತಂದ್ರೆ ನೀನೇನಾದ್ರೂ ಆಸ್ಪತ್ರೆಗೆ ಹೋದಾಗ ನಾನು ಜ್ವರಕ್ಕಂತ ಹೋಗಿರ್ತೀನಿ, ಜ್ವರದ ಟ್ಯಾಬ್ಲೆಟ್ ಕೊಟ್ಟು ನಿನಗೆ ಒಂದು ಇಂಜೆಕ್ಷನ್ ಮಾಡಿ ಕಳಿಸಿದ್ರೆ ನಿನಗೆ ವಾಸಿ ಆಯ್ತು ಅಂದ್ರೆ ಓ ಸೊಲ್ಯೂಷನ್ ಚೆನ್ನಾಗಿದೆ ಅಂತ. ಹೌದಾ? ನೀನು ಹೋಗಿ ಜ್ವರ ಅಂತ ಹೋಗಿ ಬೇರೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರೆ ಅದು ಸೊಲ್ಯೂಷನ್ ಹೌದಾ? ಹಾಗಾದ್ರೆ ಇದು ಸೊ minus 3 plus 2 ಅಂತ ಇದೆ, minus 1 ಅಂತ ಬಂದು ಇದಕ್ಕೆ ಸೊಲ್ಯೂಷನ್ ಹೌದು ಅಂತ. ಹೌದಾ? ಅದನ್ನ ಬಿಟ್ಟು ನೀನು plus 4 ಕೊಟ್ರೆ x ವ್ಯಾಲ್ಯೂಸ್ ಅನ್ನ plus 4 plus 2 ಅಂದ್ರೆ ಎಷ್ಟಾಯ್ತು? 6 is less than 0. is a solution? No, is not a solution. ಹೌದಾ? ನಾನು ಹೇಳಿದ್ನಲ್ಲ ಜ್ವರ ಹೋದಾಗ
ಅದನ್ನ ಏನಂತ ಕರೀತೀವಿ ಸೊಲ್ಯೂಷನ್ಸ್ ಆಫ್ ದಿ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ ಸೊಲ್ಯೂಷನ್ಸ್ ಆಫ್ ದಿ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ x is called ಏನಂತ ಕರೀತೀವಿ ಸೊಲ್ಯೂಷನ್ಸ್ ಆಫ್ ದಿ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ ಗೊತ್ತಾಯ್ತಾ ಇನ್ಇಕ್ವಾಲಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಹೌದಾ ನಮಗೆ ಈಕ್ವೇಷನ್ ಅಷ್ಟೇ ಗೊತ್ತಿತ್ತು ಈಕ್ವೇಷನ್ ಒಳಗೆ ಈಕ್ವಲ್ ಮತ್ತು ಲೆಸ್ ದನ್ ಇತ್ತು ಗ್ರೇಟರ್ ದನ್ ಇತ್ತು ಲೆಸ್ ದನ್ ಆರ್ ಈಕ್ವಲ್ ಟು ಇತ್ತು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ರೆ ಅಂತ ಈಕ್ವೇಷನ್ಸ್ ಅನ್ನ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ ಆ ಇನ್ಇಕ್ವಾಲಿಟೀಸ್ ಒಳಗೆ x ಅನ್ನೋದು ಏನಾದರೂ ಫೈಂಡ್ ಔಟ್ ಮಾಡಿದ್ರೆ ಕಂಡಿಡಿದ್ರೆ x ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಸೊಲ್ಯೂಷನ್ಸ್ ಆಯ್ತು ಅಂದ್ರೆ ದಟ್ ಒನ್ ಈಸ್ ಕಾಲ್ಡ್ ಸೊಲ್ಯೂಷನ್ಸ್ ಆಫ್ ದಿ inequalities ಅಂತ ಕರೀತೀವಿ the value of the x is called a solutions of the inequalities ಅಂತ ಕರೀತೀವಿ solutions of the inequalities ಅಂತ ಕರೀತೀವಿ ಗೊತ್ತಾಯ್ತಾ ಈಗ ಸೊಲ್ಯೂಷನ್ಸ್ ಯಾವುದು ಅಂತ ಕರೀತೀವಿ ಅಂತಂದ್ರೆ ಅದಕ್ಕೆ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಏನಾದರೂ ಸೊಲ್ಯೂಷನ್ ಆಗದಿದ್ರೆ ಅದಕ್ಕೆ ಪರಿಹಾರ ಸಿಗಂಗಿದ್ರೆ ಅದನ್ನ ಏನಂತ ಕರೀತೀವಿ ಸೊಲ್ಯೂಷನ್ಸ್ ಆಫ್ ದಿ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ ಗೊತ್ತಾಯ್ತಾ ಹಾಗಾದ್ರೆ so that one is anyone is ax plus b is less than 0 ಇದ್ರೆ that one is a inequality the power value of the x value is 1 ಇದ್ರೆ ಅದರ power value 1 ಇದ್ರೆ ಅದನ್ನ ಏನಂತ ಕರೀತೀವಿ ಅಂದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ ಇದನ್ನ ಏನಂತ ಕರೀತೀವಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ ಲೀನಿಯರ್ ಇನ್ಇಕ್ವಾಲಿಟಿ ಯಾವುದಂತ ಕರೀತೀವಿ ಅಂದ್ರೆ ದ ಸೊಲ್ಯೂಷನ್ ವ್ಯಾಲ್ಯೂ ಇಸ್ 1 ಇದ್ರೆ ಬರೀ ಸೊಲ್ಯೂಷನ್ ವ್ಯಾಲ್ಯೂ ಒಂದೇ ಒಂದು ವ್ಯಾಲ್ಯೂ ಇದ್ರೆ ಅದನ್ನ ಏನಂತ ಕರೀತೀವಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ ಆಯ್ತಾ ಹಾಗಾದ್ರೆ ನೋಡಿ ಇಲ್ಲಿ ಸರ್ ಅಂದಾಗ x - 1 = 0 ಇದೆ x = ಎಷ್ಟಾಗುತ್ತೆ x = ಎಷ್ಟಾಯ್ತು 1 ಅಂತ ಹೌದಾ ಸೊ ಇಸ್ ಓನ್ಲಿ one value the value is only 1 ಇದ್ರೆ that one is called a solution is only 1 ಇದ್ರೆ that one is called ಏನಂತ ಕರೀತೀವಿ linear inequalities ಅಂತ ಕರೀತೀವಿ linear inequalities ಅಂತ ಕರೀತೀವಿ ಅರ್ಥ ಆಯ್ತಾ ಈಗ linear inequalities ಅಂತ ಕರೀತೀವಿ ಯಾವ inequalities ಅಂತ ಕರೀತೀವಿ ಅಂತ ಹೇಳಿದೆ ಸೊ ಸೊಲ್ಯೂಷನ್ಸ್ ಯಾವಾಗ ಒಂದಿದ್ರೆ ಅದನ್ನ ಸೊ linear inequalities ಅಂತ ಕರೀತೀವಿ ಹಾಗಾದ್ರೆ ಸೊ ax² + bx + c is less than 0 ಅಂತ ಇದೆ is a quadratic equation ಮೊದಲ ನಿಮಗೆ quadratic equation ಹೇಗೆ ಕೊಟ್ಟಿದ್ದಾರೆ ತಾನೇ ಇಸ್ಕೊಳ್ಳಿ ax² + bx + c is equal to 0 ಅಂತ ಹೇಳ್ಕೊಟ್ಟಿದ್ದಾರೆ ಹೌದಲ್ವಾ ಇದನ್ನ ಸೊಲ್ಯೂಷನ್ಸ್ ಇದೆ x is the solution x is equal to ಏನು ಬರ್ತದೆ minus b plus or minus square root of b square minus 4ac divided by 2a ಇದು so ಎರಡು ಸೊಲ್ಯೂಷನ್ಸ್ ಇರ್ತವೆ ಎರಡು ಇರ್ತವೆ so minus b plus or minus ಅಂತ ಇದೆ ಅಲ್ವಾ ಒಂದು ಪ್ಲಸ್ ಇರುತ್ತೆ ಇನ್ನೊಂದು ಏನಿರುತ್ತೆ ಸೊಲ್ಯೂಷನ್ ಅಂದ್ರೆ minus b minus square root of b square minus 2ac divided by 2a ಹಾಗಾದ್ರೆ quadratic equation ಗೆ ಎಷ್ಟು ಸೊಲ್ಯೂಷನ್ಸ್ ಇರ್ತವೆ ಎರಡು ಸೊಲ್ಯೂಷನ್ಸ್ ಇರ್ತವೆ ಇದನ್ನ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಕರೆಯಲ್ಲ ಇದನ್ನ ಗೊತ್ತಾಯ್ತಾ ಇದಕ್ಕೆ ಏನಂತ ಕರೀತಾರೆ ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ ಅಂತ ಕರೀತಾರೆ ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ ಅಂತ ಕರೀತಾರೆ ಯಾವಾಗ ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ ಅಂತ ಕರೀತಾರೆ ದ ಪವರ್ ವ್ಯಾಲ್ಯೂ ಇಸ್ x ವ್ಯಾಲ್ಯೂ ಇಸ್ 2 ಇದ್ರೆ ಅಂದ್ರೆ ಎರಡು ಸೊಲ್ಯೂಷನ್ಸ್ ಬರ್ತವೆ ಎರಡು ಸೊಲ್ಯೂಷನ್ಸ್ ಬಂದ್ರೆ
Example, 30x is less than 200. So solve the inequalities of the problem. Solve the inequalities. ಈ inequalityಯನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಸಾಲ್ವ್ ಅಂದ್ರೆ ಏನು? ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂತ. ಹೌದಾ? ಹಾಗಾದ್ರೆ so 30x less than 200 ಅಂತ ಅಂದ್ರೆ ಇದಕ್ಕೆ x ವ್ಯಾಲ್ಯೂಸ್ ಅನ್ನ ಏನೇ ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ಅವು ಎಲ್ಲವೂ ಸೊಲ್ಯೂಷನ್ಸ್ ಆಗಬೇಕು. ಯಾವುದಕ್ಕೆ? less than 200 ಆಗಕ್ಕೆ. ಹೌದಾ? ಹಾಗಾದ್ರೆ so the solutions ಬರುತ್ತೆ ನೋಡಿ. ಸೊಲ್ಯೂಷನ್ 30x less than 200. x ವ್ಯಾಲ್ಯೂ 1 ಕೊಡ್ತೀವಿ. x ವ್ಯಾಲ್ಯೂ ಅನ್ನ 1 ಕೊಡ್ತೀವಿ. x ವ್ಯಾಲ್ಯೂ 1 ಕೊಟ್ಟರೆ 30 into 1 so less than 200. 30 into 1 30 is less than 200. ಸರಿ ಇದೆಯಾ? ಅಂದರೆ x equal to 1 solution ಹೌದಾ? ಹೌದಾ? ಹೌದು. ಯಾಕೆ ಅಂದ್ರೆ 200 ಗಿಂತ ಕಡಿಮೆ ಇದೆ. ಹೌದಾ? ನೆಕ್ಸ್ಟ್ ನೋಡಿ 2 ಕೊಡ್ತೀವಿ. 30 into 2 30 into 2 ಎಷ್ಟಾಯ್ತು? 60. 60 is less than 200. ಅಂದರೆ 200 solution ಅಂತಾನೆ. ಅರ್ಥ ಆಯ್ತಾ ಇಲ್ಲಿ? ನೆಕ್ಸ್ಟ್ 30 into 3 ಕೊಡ್ತೀವಿ. 3 ಕೊಟ್ಟರೆ ಎಷ್ಟಾಯ್ತು? 90. So 90 is a solution ಹೌದಾ? ಹೌದಲ್ವಾ? 200 ಗಿಂತ ಕಡಿಮೆ ಇದೆ ತಾನೆ? ಸೊಲ್ಯೂಷನ್ ಹೌದು. So 30 into 4 ಹಾಕಿದ್ರೆ 120 solution ಹೌದಾ? ಹೌದು. ಹೌದಾ? So 30 into 5 ಹಾಕ್ತೀನಿ. ಎಷ್ಟಾಯ್ತು ಅಲ್ಲಿಗೆ? ಎಷ್ಟಾಯ್ತು? 150. 150 is less than 200. ಹೌದು. ನೆಕ್ಸ್ಟ್ 30 into 6 ಹಾಕ್ತೀನಿ. ಎಷ್ಟಾಯ್ತು? 180. 180 is the solution ಹೌದಾ? ಹೌದು. So 30 into 7 ಹಾಕ್ತೀನಿ. 7 ಹಾಕಿದ್ರೆ ಎಷ್ಟಾಯ್ತು? 210. 210 is less than 200. No. So ಇಲ್ಲಿ ಮೊದಲಿಗೆ ಏನಾಯ್ತು? ಅದೇ ಸೊಲ್ಯೂಷನ್. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ಸ್ ಯಾವ ಬರ್ತವೆ ಅಂತಂದ್ರೆ 1 ಬರುತ್ತೆ. So 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ. ಆದರೆ 7 ಅನ್ನೋದು ಬರಲ್ಲ. ಹಾಗಾದ್ರೆ so is the solution is ಏನಾಗಿರುತ್ತೆ? x equal to ಏನು ಕೊಡಬೇಕು? x ವ್ಯಾಲ್ಯೂ 1 ಕೊಡಬಹುದು, n ಕೊಡಬಹುದು, 3 ಕೊಡಬಹುದು, 4 ಕೊಡಬಹುದು, 5 ಕೊಡಬಹುದು, 6 ಕೊಡಬಹುದು. ಮತ್ತೆ 7 ಕೊಟ್ಟರೆ ಬರಲ್ಲ. is the solutions of the inequalities. ಅರ್ಥ ಆಯ್ತಾ? ಈಗ ಸೊಲ್ಯೂಷನ್ಸ್ ಹೆಂಗ್ ಕೊಡಬೇಕು ಅಂತಂದ್ರೆ ಆ x ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೆಸ್ ದೆನ್ 200 ಇರಬಹುದು, ಲೆಸ್ ದೆನ್ 300 ಇರಬಹುದು. ಏನು ಕೊಟ್ಟಿರ್ತಾನೋ ಅದಕ್ಕೆ ಸೊಲ್ಯೂಷನ್ಸ್ ಆಯ್ತು ಅಂದ್ರೆ, ಅದಕ್ಕೆ ಸಾಲ್ವ್ ಆಯ್ತು ಅಂದ್ರೆ ದಟ್ ಒನ್ ಇಸ್ ಕಾಲ್ಡ್ ಎ ಸೊಲ್ಯೂಷನ್ಸ್ ಆಫ್ ದಿ ಇನ್ಇಕ್ವಾಲಿಟೀಸ್. ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಸಾಲ್ವ್ ದ ಇನ್ಇಕ್ವಾಲಿಟಿ 30x less than 200 ಅಂತ ಕೊಡ್ತಾರೆ. ಆಯ್ತಾ? ಸೊ ಅದಕ್ಕೆ ಎಲ್ಲವೂ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರಲ್ಲ. ಇದೇನು ಈಸಿ ಇತ್ತು, ನನಗೆ 1 ಕೊಟ್ಟೆ, 2 ಕೊಟ್ಟೆ, 3 ಕೊಟ್ಟೆ, 4 ಕೊಟ್ಟೆ ಅಂತ ಹೋದೆ ಈಸಿ. ಗೋಲ್ಡ್ ತನಕ ಕೊಟ್ಟ ಮೇಲೆ ಬಂದ್ಬಿಡುತ್ತೆ. ಆದರೆ ಒಂದೊಂದು 2,000 ಕೊಡ್ತಾರೆ. ನೀನು 1-2 ಕೊಡ್ತೀಯಾ? ಹೌದಾ? ಕೊಡಕ್ಕಾಗಲ್ಲ. ಅವಾಗ ಏನ್ ಮಾಡಬೇಕು? ಇಂಥವನ್ನ ಸೊಲ್ಯೂಷನ್ಸ್ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈಸಿಯಾಗಿ ನಾವು ಮಲ್ಟಿಪ್ಲೈ ಮಾಡದ ಹಾಗೆ 1, 2, 3 ಅಂತ ಮಲ್ಟಿಪ್ಲೈ ಮಾಡದ ಹಾಗೆ ಡೈರೆಕ್ಟ್ ಆಗಿ ಸೊಲ್ಯೂಷನ್ಸ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಸೊ 30x less than 200 ಅಂತ ಇದೆಯಲ್ವಾ, ಡಿವೈಡ್ ಬೈ 30 ಆನ್ ಬೋತ್ ಸೈಡ್ಸ್. ಎರಡೂ ಡಿವೈಡ್ ಅನ್ನ ಮಾಡ್ತೀನಿ. ಎಷ್ಟನ್ನ? 30 ಅನ್ನ. ಅವಾಗ 30 x ಇಲ್ಲಿ ಡಿವೈಡ್ ಬೈ x ಆಗ್ತೀನಿ 30 ನ. ಸೊ ಲೆಸ್ ದೆನ್ 200 ಡಿವೈಡೆಡ್ ಬೈ 30 ಅನ್ನ ಇಲ್ಲ. ಈಗ 30 ಒಂದೇ 30 ಒಂದೇ ಹೋಯ್ತು, x ಉಳಿದು. ಹೌದಾ? ಸೊ ಲೆಸ್ ದೆನ್ ಸೊ 0 0 ಗೆಟ್ ಕ್ಯಾನ್ಸಲ್. 3 ಒಂದೇ 3 6 ಹೌದಾ? ಹೌದಾ? ಪಾಯಿಂಟ್ ಕಟ್ಟಣ. ಮತ್ತೆ ಎಷ್ಟು ಉಳಿತು? 2. ಎಷ್ಟು ಉಳಿತು ಅಲ್ಲಿಗೆ? ಮತ್ತೆ ಎಷ್ಟು ಉಳಿತು? 2 ಉಳಿತು. ಮತ್ತೆ ಹೋದ್ರೆ 6 ಉಳಿತು. ಹೌದಾ? ಮತ್ತೆ ಹೋದ್ರೆ 6.66 ಅಂತ ಆಯ್ತು. ಹಾಗಾದ್ರೆ ಇಲ್ಲಿ 6.66 ಅನ್ನೋದು ಬರುತ್ತದೆ. ಸೊ ಇಲ್ಲಿ 20 ಡಿವೈಡೆಡ್ ಬೈ 3
is a integer ಅಂತ ಹೇಳಿ. ಈಗ ಏನು ನೋಡೋಣ, x is a integer ಹೆಂಗೆ ಹೇಳ್ತೀರಿ? x is a integer ಸಾಕು. ಇಂಟಿಜರ್ಸ್ ಅಂತ ಯಾವುದು? ಯಾವ ಬರೋಣ ಸೊಲ್ಯೂಷನ್ಸ್ ನೋಡಿ. ಸೊ 0 1 2 3 4 5 6. ಸೊ ಈಗ -1 -2 -3 -4 -5 ಅಂತ ಇದೆ. ಹಾಗಾದ್ರೆ ಸೊಲ್ಯೂಷನ್ಸ್ x is a integer ಆಗಬೇಕು ಅಂದ್ರೆ ಯಾವ ಸೊಲ್ಯೂಷನ್ಸ್ ಬರ್ತವೆ? +1 2 ಮತ್ತೆ 0 ಬರುತ್ತೆ. 0 ಬರುತ್ತೆ. ಹಾಗಾದ್ರೆ ಸೊ ಈಗ ಲೆಸ್ ದೆನ್ zeros ಬರ್ತದೆ. ಇಲ್ಲಿಂದ ಬರ್ತದೆ ಹೌದಲ್ವಾ? ಲೆಸ್ ದೆನ್ zeros ಬರ್ತದೆ. ಸೊ 0 ಬರ್ತದೆ, -1 ಬರ್ತದೆ, -2 ಬರ್ತದೆ, -4 ಬರ್ತದೆ, -5 ಬರ್ತದೆ. ಸೊ ಹೌದಲ್ವಾ? ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೂ ಸೊಲ್ಯೂಷನ್ಸ್ ಬರ್ತವೆ ಅಂದರೆ ಇಂಟಿಜರ್ಸ್ ಒಳಗೆ ಹೇಳಿ, ಕರೆಕ್ಟ್ ಆಗಿ ಹೇಳಿ. x is belongs to ಓಪನ್ ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ ಏನು ಕೊಟ್ಟಿದ್ದಾರಲ್ಲ, ಹೇಳಿ ಈಗ. ಸೊ 6 to 6 ಸೆಕೆಂಡ್ ಬೇಕು. 6 to ಎಲ್ಲಿವರೆಗೂ? ಸೊ -∞ ವರೆಗೂ ಹೌದಲ್ವಾ? -∞ ವರೆಗೂ ಸೊಲ್ಯೂಷನ್ಸ್ ಆಗ್ತವೆ. ಹಾಗಾದ್ರೆ -∞ ಓಪನ್ ಇಂಟರ್ವಲ್. ಸೊ ಇಸ್ ದ ಸೊಲ್ಯೂಷನ್ಸ್ ಆಫ್ ದಿ inequalities. or ಏನಾದರೂ 30x less than 200 solve the inequality. First one is x is a natural number ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್ ಯಾವ್ಯಾವು ಅಂತ ಬರೆಯಿರಿ. ನ್ಯಾಚುರಲ್ ನಂಬರ್ಸ್ ಹೌದಾ? ಸೊ ಸೆಕೆಂಡ್ ಒನ್ is x is a integer ಅಂತ ಹೇಳಿದ್ರೆ ಅವಾಗ x is integer ಯಾವುದು ಬರಬೇಕು? x belongs to 6 to -∞. 6 ಸೇರ್ಕಬೇಕು ಅಂತಂದ್ರೆ ಏನಾಗಬೇಕು? ಕ್ಲೋಸ್ ಇಂಟರ್ವಲ್. ಸೇರ್ಬಾರ್ದು ಅಂದ್ರೆ ಓಪನ್ ಇಂಟರ್ವಲ್ ಇದ್ದಾಗೆ ಸೇರಿರಲ್ಲ, ಕ್ಲೋಸ್ ಇಂಟರ್ವಲ್ ಇದ್ದಾಗೆ ಸೇರಿಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ದಟ್ ಒನ್ ಈಸ್ ಕಾಲ್ಡ್ ಏನಂತ ಕರೀತೀವಿ? ಸೊಲ್ಯೂಷನ್ಸ್ ಆಫ್ ದಿ ಇನ್ಇಕ್ವಾಲಿಟೀಸ್ ಅಂತ ಕರೀತೀವಿ. ಗೊತ್ತಾಯ್ತಾ? ಇದಿಷ್ಟು ನೆನಪಿಟ್ಕೊಂಡಿರ್ಬೇಕು. ಗೊತ್ತಾಯ್ತಾ? x is natural number, x is an integer. ಗೊತ್ತಾಯ್ತಾ? ಇಂಥ ಪ್ರಾಬ್ಲಮ್ಸ್ ಸಾಕಷ್ಟು ಇದಾವೆ. ಅಂಥದ್ರಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಬರ್ತಿದ್ದೀನಿ. ಬರ್ಕೊಡಲಿ ಲೀನಿಯರ್ ಇನ್ಇಕ್ವಾಲಿಟೀಸ್. The equation involving less than ಇದನ್ನ ಬರೆಯಬೇಕು. ನೀವು ವರ್ಡ್ಸ್ ನ ಬರೆಯಬಾರದು. less than, greater than, less than or equal to, greater than or equal to is called linear inequality. Is called linear inequality. Is called inequality. Linear ಬೇಡ, inequality. Linear ಬೇಡ. That is ಹಂಗಂದ್ರೆ that is ax plus b less than 0, ax plus b greater than 0, ax plus b greater than or equal to 0, ax plus b less than or equal to 0. Next line, the value of x is called solutions of
inequalities. Solution of inequalities. Solution of inequalities. The degree of x is 1. Degree of x is 1. Then the inequality is called linear inequalities. Linear inequality. Linear inequality. Linear inequality. Example. 30x less than 200. Less than 200. Solve the inequality. When x is a natural number. Second one, x is integer. Second, x is integer. First one second one x is integer. Next, solution. SOLN, solution. 30x less than 200. Divide by 30 on both sides. 30x divided by 30 less than 200 divided by 30. 0 cancel. 31 cancel. X is less than 20 divided by 3. Bracket ನಲ್ಲಿ 6.6666 ಅಂತ ಬರುತ್ತೆ. Therefore, first one, x is natural number. X is equal to 1, 2, 3, 4, 5, 6. Okay, next, second one. X is integer. X belongs to 6 to minus infinity. ಅರ್ಥ ಆಯ್ತಾ ಎಲ್ಲರಿಗೂ? ಗೊತ್ತಾಯ್ತಾ? ಅದೇ ತರ ನೀವು ಕೊಡ್ತೀನಿ ನೋಡೋದು ಮಾಡ್ತೀರಾ? ಓಕೆ. 24x less than 200. ನಾನು 30 ಬಿಟ್ಟು 24 ಕೊಟ್ಟಿದ್ದೀನಿ ಅಷ್ಟೇ, ಏನು ಡಿಫರೆನ್ಸ್ ಮಾಡಿಲ್ಲ. 24x less than 200 ಅಂತ ಇದೆ. ಈಗ ನೋಡಿ, solve the inequalities. X is natural number ಆದಾಗ ಏನಾಗುತ್ತೆ? X is integer
ಆದಾಗ ಏನಾಗಿರುತ್ತೆ ಅಂತ ಮಾಡಬೇಕು. ಈಗ ನಾನು ಏನ್ ಮಾಡ್ಬೇಕಂದ್ರೆ ಅದೇ ಈಕ್ವೇಷನ್ ಇನ್ಇಕ್ವಾಲಿಟೀಸ್ ಅನ್ನು ಬರ್ಕಂತೀನ ಸರಿನಾ? ಇಲ್ಲಿ ನೋಡಿ ಬರ್ಕಂತಿಲ್ಲ ಅದನ್ನೇ ಮತ್ತೆ 30x ಬರೀಬಾರ್ದು. ಇಲ್ಲಿ ಮತ್ತೆ ನಾನು ಅದನ್ನ ಬರ್ಕಂತೀನಿ ಅಂತಂದ್ರೆ ಮತ್ತೆ ಹಳೆ ಪ್ರಾಬ್ಲಮ್ ಬರ್ತಬಾರ್ದು. 30x ಬರೀಬಾರ್ದು. ಎಷ್ಟು ಬರೀಬೇಕು? 24x ಲೆಸ್ ದೆನ್ 200 ಬರೀಬೇಕು. ಈಗ ಡಿವೈಡ್ ಬೈ 30 ಮಾಡ್ತಿರೋ ಡಿವೈಡ್ ಬೈ ಎಷ್ಟು ಮಾಡ್ತಿರೋ? 24 ಮಾಡಬೇಕು. ಹೌದಾ? ಸೊ 24 ಡಿವೈಡ್ ಬೈ 24 ಮಾಡ್ರಿ ಆನ್ಸರ್ ಆಯಿತು 200 ಡಿವೈಡೆಡ್ ಬೈ 24 ಆಯಿತು. ಸೊ ಹಾಗಾದ್ರೆ ಎಷ್ಟು ಬರ್ಬೋದು ಇಲ್ಲಿ ಆನ್ಸರ್? 24 ಡಿವೈಡೆಡ್ ಬೈ 3 ಇದೆ ಅಂದ್ರೆ 8.33 ಬರ್ತದೆ ಅಂತ ಹೇಳಿ. ಹೌದಾ? 6 ಪಾಯಿಂಟ್ ಬರ್ತಲ್ಲ, ಈಗ ಎಷ್ಟು ಬರ್ತದೆ? 8.33 ಅಂತ ಬರ್ತದೆ. ಅವಾಗ ಫಸ್ಟ್ ಸೊಲ್ಯೂಷನ್ x is a natural number ಆಗಿರಬೇಕು. ಹೌದಾ? ಫಸ್ಟ್ ಸೊಲ್ಯೂಷನ್ ಅವಾಗ ಏನ್ ಬರೀಬೇಕು ಇಲ್ಲಿ? x equal to ಏನ್ ಬರೀತೀರಿ? 1 2 3 4 5 6 7 8 ಲಾಸ್ಟ್ ಮತ್ತೆ 9 ಹೋಗಲ್ಲ. ಹೌದಾ? ನೆಕ್ಸ್ಟ್ ಇದಕ್ಕೆ x is a integer ಬರೀರಿ. ನೋಡಿ ಏನು ಬರೀತೀರಾ? x is integer. x ಸರ್ ಅದು ಆಫ್ ಆಯಿತು. 25 ಮಿನಿಟ್ಸ್ ಆಗುತ್ತೆ. 25 ಮಿನಿಟ್ಸ್ ಆಗುತ್ತೆ ಸರ್. ಸರ್ ಅದು ಆಗಲೇ ಆಫ್ ಆಯಿತು ಸರ್. ಕ್ಲೋಸ್ ಇಂಟರ್ವಲ್ 8 ಕ್ಲೋಸ್ ಇಂಟರ್ವಲ್ 8 ಕ್ಲೀನ್ ಬರೀಬೇಕು. ಆನ್ಸರ್ಸ್ ಬರೀಬೇಕಾದ್ರೆ ಹೆಂಗ್ ಬೇಕಂಗೆ ಬರೆದ್ರೆ ಏನು ಆನ್ಸರ್ಸ್ ಅಂತಾರೆ. ನಾವು ಹೆಂಗ್ ಬರೀತಿರೋ ಹಿಂಗೆ ಡೈರೆಕ್ಟ್ ಹಿಂಗೆ ಬರೀತಾ ಹೋಗೋದು. ಇನ್ನೋಡು ಕಜ್ಜಲ ಪತ್ರಿಕೆ ಮಾಡ್ಕೊಂಡಿದ್ದೇವೆ. ನೋಟ್ಸ್ ಇದ್ದಂಗೆ ಇರಬೇಕು. ಯಾವ ಅಂತ ಹೇಳ್ಬೇಕು. ನೀನು ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಕ್ವಶನ್ಸು ಇಲ್ಲ. ಕ್ವಶನ್ಸ್ ಬರ್ಕೋಬೇಕು. ಇದನ್ನೇ ಕ್ವಶನ್ಸು ನಾನು ಹೇಳಿರೋದು. ಆ ಕ್ವಶನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಒನ್ solve the inequalities. Solve the inequalities. 5x minus 3 less than 7 and 8. Less than 7 and 8. When ಯಾವಾಗಂದ್ರೆ when first one x is natural number. ಹಿಂಗೆ ಬರ್ಕೋಬೇಕು ಕ್ವಶನ್ಸ್. x is natural number. Second one x is integer. x is integer. ಹಿಂಗೆ ಕೊಟ್ಟಿದ್ದಾರೆ ಕ್ವಶನ್. ಕ್ವಶನ್ ಕೊಟ್ಟಿರೋದ್ರೆ ಇದೇ ರೀತಿನೇ ಕೊಟ್ಟಿದ್ದಾರೆ. x ಅನ್ನೋದು ನ್ಯಾಚುರಲ್ ನಂಬರ್ ಏನಾಗಿರುತ್ತೆ, ಇಂಟಿಜರ್ ಆದಾಗ ಏನಾಗಿರುತ್ತೆ ಅಂತ ಕೇಳ್ತಾರೆ. ಓಕೆನಾ? ನೀವು ಬರೀಬೇಕಾದ್ರೆ ಎಕ್ಸಾಮ್ನಲ್ಲೂ ಸಹಿತ ಎಷ್ಟಾಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಸೊಲ್ಯೂಷನ್ ಅಂತ ಬರಬೇಕು. ಕ್ಲೀನಾಗಿ ಒಂದು ಕಡೆಯಿಂದ ನೋಡಿದ ತಕ್ಷಣ ಮಾರ್ಕ್ಸ್ ಬರೋಂಗೆ ಇರಬೇಕು. ಸೊ ಸಾಲ್ವ್ ದ ಇನ್ಇಕ್ವಾಲಿಟೀಸ್ ಅಂತ ಕೊಟ್ಟಿದ್ದಾರೆ. ಯಾವ್ದು ಇನ್ಇಕ್ವಾಲಿಟಿ? ಲೆಟ್ ಇರಲಿ ಏನು 5x minus 3 less than 7 ಅನ್ನೋದಿರಲಿ. ಸರಿನಾ? ಇನ್ಇಕ್ವಾಲಿಟೀಸ್ ಅಂದ್ರೆ ಇದರ ಬರ್ಕೊಂಡಿದ್ದೀನಿ, ಹೌದಲ್ವಾ? ಈಗ ನನಗೆ x ಬೆಲೆ ಕಂಡುಹಿಡಿಯಬೇಕಂದ್ರೆ ಸೊಲ್ಯೂಷನ್ ಕಂಡುಹಿಡಿಯಬೇಕಂದ್ರೆ, ಹೌದಲ್ವಾ? ಹಾಗಾದ್ರೆ ಇದು -3 ಅನ್ನೋದು ಬೇಕಾಗಿಲ್ಲ, ಹೌದಲ್ವಾ? -3
ಅನ್ನೋದು ಆ ಕಡೆ ಕಳಿಸ್ತೀನಿ. ಏನಾಗುತ್ತೆ ಅವಾಗ 5x ಮೈನಸ್ 3 ಆ ಕಡೆ ಹೋದ್ರೇನಾಯ್ತು ಲೆಸ್ ದ್ಯಾನ್ ಇರೋದು ಅಲ್ಲೇ ಇದೆ 7 ಪ್ಲಸ್ 3 ಹೌದಾ 3 ಇರೋದೇನಾಯ್ತು ಆ ಕಡೆ ಹೋದ ತಕ್ಷಣ ಪ್ಲಸ್ 3 ಆಯ್ತು. ಈಗ ನೋಡಿ 5x ಲೆಸ್ ದ್ಯಾನ್ 7 ಪ್ಲಸ್ 3 10 ಆಯ್ತು. ಆಗ ಏನ್ ಮಾಡಿದ್ರಿ ಈಗ ಆಗ ಏನ್ ಮಾಡಿದ್ರಿ ಡಿವೈಡ್ ಬೈ 30 ಮಾಡಿರ್ತಾನೆ ಡಿವೈಡ್ ಬೈ 24 ಮಾಡಿರ್ತಾನೆ. ಈಗ ಏನ್ ಮಾಡ್ಬೇಕಾದ್ರೆ ಡಿವೈಡ್ ಬೈ 5 ಮಾಡಬೇಕು. ಡಿವೈಡ್ ಬೈ 5 ಆನ್ ಬೋತ್ ಸೈಡ್ಸ್ ಹೌದಾ. ಸೊ ಈಗ ಡಿವೈಡ್ ಬೈ 5 ಮಾಡಿದ್ರೆ 5 5 1 ಹೋಯಿತು x ಉಳಿದು ಲೆಸ್ ದ್ಯಾನ್ ಇಲ್ಲಿ ನೋಡಿ 5 1 5 ಸಂಗದ್ರೆ 2 ಉಳಿತು ಹೌದಾ. ಇದೇ ಸೊಲ್ಯೂಷನ್ ತಾನೇ ನಿಮಗೆ ಹೌದಾ. x is less than 2. ಈಗ ಫಸ್ಟ್ ಕ್ವೆಶ್ಚನ್ ಏನಪ್ಪ x is ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಎರಡಕ್ಕಿಂತ ಕಡಿಮೆ ಬರೋದು ಯಾವುದು 1 ಅಷ್ಟೇ ತಾನೆ. 0 ಏನಾದ್ರು ಬರುತ್ತಾ ಇಲ್ಲ. ಫಸ್ಟ್ ಒನ್ is x is ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಯಾವುದು x equal to 1 ಅಷ್ಟೇ. x equal to 1 ಅಷ್ಟೇ ಹೌದಾ. ನೆಕ್ಸ್ಟ್ ಎರಡನೇದು ಬರೋಣ. ಎರಡನೇದು ಬಂದ ನೋಡಿ x is integer. x is integer. integer ಬರಬೇಕು ಅಂದ್ರೆ ಏನು ನೋಡಪ್ಪ ಅಂದ್ರೆ x is integer ಬರಬೇಕು ಅಂದ್ರೆ ಯಾವುದು